ಮೋದಿ ಅವರ ತಾಯಿ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ, ಕೆಟ್ಟದಾಗಿ ಮಾತಾಡಿದ್ರೆ ನಾವು ಖಂಡಿತ ಓಪನ್ ಆಗಿ ಖಂಡಿಸ್ತೀವಿ. ಹೇಳೋದು ಇದೊಂದು ಸ್ಪಾನ್ಸರ್ಡ್ ಹೋರಾಟ. ಅಂದ್ರೆ ಕಾಂಗ್ರೆಸ್, ಆಪು, ಬೇರೆ ಬೇರೆ ಪಾರ್ಟಿಗಳು ಬಿಜೆಪಿ ವಿರುದ್ಧ ಮಾಡಿರೋ ಷಡ್ಯಂತ್ರ, ಅವರೇ ಹುಡುಗರನ್ನ ಚೂ ಬಿಟ್ಟಿದ್ದಾರೆ ಅಂತಾರೆ. ಇದ್ರ ಬಗ್ಗೆ ನಿಮ್ಮ ಮಿಸ್ಕ್ರಿಯನ್ಸ್ ಒಳಗ್ ನುಗ್ಗಿ ಅವ್ರೇನೋ ದಾನ್ಲೆ ಎರ್ಸಿದ್ರೆ ಫೇಲ್ಯೂರ್ ಯಾರ್ದು? ಯಾರು ಅಕೌಂಟಬಲ್? ಪೊಲೀಸ್ ಏನ್ ಮಾಡ್ತಾ ಇತ್ತು? ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ಹೋಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇತ್ತು? ಹೆಂಗ್ ಅಲೋ ಮಾಡುತ್ತೆ? RSS ಐಡಿಯಾಲಜಿ PG ಮೋಹನ್ ದಾಸ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರು ಪ್ರೊಟೆಸ್ಟ್ ಅಲ್ಲಿರೋ ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಗ್ಯಾಂಗ್ ರೇಪ್ ಅಂದ್ರೆ ಇಷ್ಟ. ಅವ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಆದಾಗ ಹೋಮ್ ಮಿನಿಸ್ಟರ್ ಅವರು ಹಲವಾರು ಬಾರಿ RSS ಫೈಟ್ ಮಾಡ್ತಾರೆ, ಅಭಿಪ್ರಾಯಗಳು ಆಚೆ ಬರಬೇಕು ಅಂತ ಹೇಳ್ತಾರೆ. ಒಂದು ಪ್ಲೆಕಾರ್ಡ್ ಹಿಡ್ಕೊಂಡಿರೋದಕ್ಕೆ ಒಂದು ಕೇಸ್ ಹಾಕ್ತಾರೆ. ನಾನು ಮತ್ತೆ ಹೇಳ್ತೀನಿ, ಇವಾಗ ಪವರ್ ಅಲ್ಲಿ ಕಾಂಗ್ರೆಸ್ ಇದ್ದಿದ್ರು ಇದೇ ರೀತಿ ಚಳವಳಿ ಬೆಳೀತು. ಇಂದಿರಾ ಗಾಂಧಿ ಅವರು ಹೇಳಿದ್ದು ಇದು ಫಾರಿನ್ ಹ್ಯಾಂಡ್ ಇದೆ ಹಿಂದ್ಗಡೆ. ಯಾರು ಕೊಟ್ಟರು ವೈಟ್ ಪೊಲೀಸ್ ಕೊಡಿಯೋಕೆ? ಇದು ಇಷ್ಟೇ ದೊಡ್ಡದಾಗಿದ್ರೆ ಹಾಕ್ಲಿ ಕೇಸ್, ಪ್ರೂವ್ ಮಾಡ್ಲಿ ಪೊಲೀಸು. ಸೆಂಟ್ರಲ್ ಪೊಲೀಸ್ ಅವ್ರ ಕೆಳಗಡೆನೆ ಇದೆ. ಲಿಟ್ರಲಿ ಎಲ್ಲಾ ಕೋರ್ಟ್ಗಳು ದೇಶದಲ್ಲಿ ಅವ್ರ ಪರನೇ ಕೆಲಸ ಮಾಡ್ತಾ ಇದೆ. ಕೇಸ್ ಕೂಡ ನೀವು ಒಂದು ಹೇಳಿದ್ ನಾನು ಕೇಳಿದೀನಿ, ಸ್ಟೂಡೆಂಟ್ಸ್ ಇವತ್ತು ಪಾಲಿಟಿಕ್ಸ್ ಬರಬೇಕು ಅಂತ. ವಾಟ್ ಯು ಮೀನ್ ಸರ್? ಅಂದ್ರೆ ಕಾಂಗ್ರೆಸ್ ಸೇರ್ಬೇಕಾ, ಬಿಜೆಪಿ ಸೇರ್ಬೇಕಾ, ಎಲ್ಲಿ ಸೇರ್ಬೇಕು, ಏನು ಪಾಲಿಟಿಕ್ಸ್ ಅಂತ ನೀವು ಮಾತಾಡ್ತಾ ಇರೋದು? ಭಗತ್ ಸಿಂಗ್ ಅವರ ರೈಟಿಂಗ್ಸ್ ಓದಿ, ಅವ್ರ ಜನಪಥ ಚಾನೆಲ್ಗೆ ಸ್ವಾಗತ. ಇವತ್ತು AIDSO ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದಂಥ ಅಜಯ್ ಕಾಮತ್ ಅವರೊಂದಿಗೆ ಒಂದು ಸಂವಾದ, ಒಂದು ಚರ್ಚೆ ಇಟ್ಕೊಳ್ತಾ ಇದೀವಿ. ಏನಿವತ್ತು ದೇಶದೆಲ್ಲೆಡೆ ಈ ಜನ್ಜಿ ಹೋರಾಟ ನಡೀತು, ವಿದ್ಯಾರ್ಥಿ ಹೋರಾಟ ನಡೀತು. ಇದ್ರ ಬಗ್ಗೆ ಹಲವಾರು ಪ್ರಶ್ನೆಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಉತ್ತರನ ನಾವು ಅವ್ರ ಬಳಿ ಕೇಳೋಣ. ನಮ್ಮ ಸಂದರ್ಶನದಲ್ಲಿ ಅವರು ಇವಾಗ ಭಾಗಿಯಾಗ್ತಿದ್ದಾರೆ. ದೇಶದೆಲ್ಲೆಡೆ AIDSO ವಿದ್ಯಾರ್ಥಿ ಸಂಘಟನೆಯಿಂದ ಇತ್ತೀಚೆಗೆ ನಡೆದಿರೋ ವಿದ್ಯಾರ್ಥಿ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದೀರಾ. ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀರಾ. ಸೊ ಈ ಒಂದು ಹೋರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನೀಟ್ ಹಗರಣದ ವಿರುದ್ಧ ಹೋರಾಟ ನಡೀತು, ಶುರು ಆಯ್ತು. ಆಮೇಲೆ ಇಡೀ ದೇಶನ ವ್ಯಾಪಿಸ್ತು. ಅದರಲ್ಲೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಮುನ್ನೆಲೆಗೆ ಬಂತು. ಆದ್ರೆ ನಮ್ಮ ವಿದ್ಯಾರ್ಥಿ ಸಂಘಟನೆ ನಮ್ಗನ್ಸೋದು, ಇದು ಕಳೆದ ಒಂದು 10-12 ವರ್ಷಗಳ ಏನು ಮಡುಗಟ್ಟಿದ ಆಕ್ರೋಶ ಆಯ್ತು ವಿದ್ಯಾರ್ಥಿಗಳಲ್ಲಿ. ನೀವು ಗಮನಿಸಿದ್ರೆ ಹಿಂದೆ UPA 1, UPA 2 ಅದರಲ್ಲಾಗಿರೋ ಮಿಸ್ರೂಲಿಂದ ಏನ್ ಮಡುಗಟ್ಟಿದ ಆಕ್ರೋಶ ನಿರ್ಭಯ ಚಳವಳಿ ಮೂಲಕ ಅಥವಾ ಕರಪ್ಷನ್ ವಿರೋಧದ ಚಳವಳಿ ಮೂಲಕ ವ್ಯಕ್ತ ಆಯ್ತು. ಅದೇ ರೀತಿ ನೀಟ್ ಇಶ್ಯೂವಿನ ಡಿಮ್ಯಾಂಡಿಗಾಗಿ ಯುವ ಜನರು, ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಭುಗಿಲೆದ್ರು. ಆದ್ರೆ ಇದು ಕೇವಲ ನೀಟ್ ಇಶ್ಯೂಗೋಸ್ಕರ ಅಂತ ಅನ್ಸಲ್ಲ. ಯಾವ ಅಕೌಂಟಬಿಲಿಟಿ ಇಲ್ದಿರೋ ಈ ಸರ್ಕಾರ ನಡೀತಾ ಇದೆ. ದೇಶದಾದ್ಯಂತ ನಿರುದ್ಯೋಗ ತಾಂಡವಾಡ್ತಾ ಇದೆ. ಬೆಲೆ ಏರಿಕೆಯಿಂದ ಜನ ತತ್ತರಿಸೋಗಿದ್ದಾರೆ. ಹಲವಾರು ಅಂಶಗಳು ನೀವು ತಗೊಂಡ್ರೆ ಯಾವ ವಿಷಯದಲ್ಲೂ ಜನರಿಗೆ ನೆಮ್ಮದಿ ಕಾಣಿಸ್ತಿಲ್ಲ. ಅದು ಕೇವಲ ಬಿಜೆಪಿ ಸರ್ಕಾರ ಅಂತಲ್ಲ, ಕೇಂದ್ರ ಸರ್ಕಾರ, ಎಲ್ಲಾ ಪಕ್ಷಗಳ ರಾಜ್ಯ ಸರ್ಕಾರದಲ್ಲಿ ಯಾರ ನೇತೃತ್ವದಲ್ಲಿದ್ದಾರೆ, ಇದೆಲ್ಲದ್ರ ವಿರುದ್ಧ ಆಕ್ರೋಶ ಜನರಲ್ಲಿ ಇತ್ತು. ಅವ್ರಿಗೊಂದು ವೇದಿಕೆ ಕ್ರಿಯೇಟ್ ಆಯ್ತು. ಆಲ್ಮೋಸ್ಟ್ ನೀವು ಗಮನಿಸಿದ್ರೆ 1-1.5 ವರ್ಷ ಹಿಂದೆಯಿಂದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ, ಈ ಸರ್ಕಾರದ ಪಾಲಿಸಿಗಳ ವಿರುದ್ಧ ಸುಮಾರು ಜನ ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸು ಅವರು ಪೋಸ್ಟ್ ಗಳನ್ನ ಹಾಕ್ದಾಗ ಅದು ಕಮೆಂಟ್ಸ್ ನೀವು ಗಮನಿಸಿದ್ರೆ ಜನರಲ್ಲಿ ಅಪೋಸಿಷನ್ ಶುರು ಆಗಿತ್ತು. ಅಥವಾ ನಾವೇ ಕಾಲೇಜ್ಗಳಿಗೆ ಹೋದಾಗ, ಇನ್ಸ್ಟಿಟ್ಯೂಷನ್ಸ್ಗೆ ಹೋದಾಗ ಒಂದು 6 ವರ್ಷದಿಂದ 7 ವರ್ಷದಿಂದ ಮಾತಾಡೋದು ಕಷ್ಟ ಆಗ್ತಿತ್ತು ಕೇಂದ್ರ ಸರ್ಕಾರದ ವಿರುದ್ಧ. ಆದ್ರೆ ಇತ್ತೀಚೆಗೆ ಹಂಗಲ್ಲ. ಸ್ಟೂಡೆಂಟ್ಸ್ ರೆಸ್ಪಾಂಡ್ ಆಗ್ತಿದ್ರು, ಜೊತೆಗೆ ಸೇರ್ಕೋತಾ ಇದ್ರು, ದನಿಗೂಡಿಸ್ತಾ ಇದ್ರು. ಇವೆಲ್ಲವೂ ಸೇರಿ ಈ ಪ್ರೊಟೆಸ್ಟ್ ನಡೆದಿದೆ. ಯಾರೇ ಆರ್ಗನೈಸ್ ಮಾಡಿರ್ಲಿ, ನಾವ್ ಹೇಳೋದು ಇದು ಜನ ಹೋರಾಟ, ಜನ ಚಳವಳಿ, ವಿದ್ಯಾರ್ಥಿ ಚಳವಳಿ. ಕಾಮನ್ ಸ್ಟೂಡೆಂಟ್ಸ್ ಬಂದು ನಿಂತಿದ್ದಕ್ಕೆ ಇದು ಇಷ್ಟು ದೊಡ್ಡ ಹೋರಾಟ ಆಗಿ ಬದಲಾಯಿತು ಅನ್ನೋದನ್ನ ನಾವು ಗಮನಿಸಬೇಕು. ಇದು ನಮ್ಮ ಅಭಿಪ್ರಾಯ. ನೆಕ್ಸ್ಟ್ ತುಂಬಾ ಜನ ಹೇಳೋದು ಇದೊಂದು ಸ್ಪಾನ್ಸರ್ಡ್ ಹೋರಾಟ. ಅಂದ್ರೆ ಕಾಂಗ್ರೆಸ್, ಆಪು, ಬೇರೆ ಬೇರೆ ಪಾರ್ಟಿಗಳು ಬಿಜೆಪಿ ವಿರುದ್ಧ ಮಾಡಿರೋ ಷಡ್ಯಂತ್ರ, ಅವರೇ ಹುಡುಗರನ್ನ ಚೂ ಬಿಟ್ಟಿದ್ದಾರೆ ಅಂತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇದು ಹೆಂಗಾಗಿದೆ ಅಂದ್ರೆ 1974-75 ಎಮರ್ಜೆನ್ಸಿ ಟೈಮಲ್ಲಿ ನಾವು ನಮ್ಮ ಹಿರಿಯರಿಂದ ಕೇಳಿರೋದು. ಆಗ ಹೋರಾಟಗಳೇನು ಭುಗಿಲೇಳ್ತು ಜಯಪ್ರಕಾಶ್ ನಾರಾಯಣ್ ಅವ್ರ ನೇತೃತ್ವದಲ್ಲಿ. ಆವಾಗ ಇಂದಿರಾ ಗಾಂಧಿ ಅವರು ಹೇಳಿದ್ದು ಇದು ಫಾರಿನ್ ಹ್ಯಾಂಡ್ ಇದೆ ಹಿಂದ್ಗಡೆ, ಇದೊಂದು ಫಾರಿನ್ ಸ್ಪಾನ್ಸರ್ಡು, ಅದಕ್ಕೆ ಇಷ್ಟು ದೊಡ್ಡದಾಗಿ ಚಳುವಳಿ ಬೆಳೀತಾ ಇದೆ ಅಂತ. ಯಾವುದೇ ಒಂದು ಜನ ಚಳವಳಿ ಬೆಳೆದಾಗ ಆಳುವ ಸರ್ಕಾರ ಹಬ್ಸದಿದೆ. ಯಾಕೆಂದ್ರೆ ಅವ್ರು ಐಡಿಯಾಲಜಿಕಲಿ ಫೈಟ್ ಮಾಡಕ್ ಆಗ್ತಿಲ್ಲ. ಯಾವಾಗ ನೀವು ಇವ್ರು ಎತ್ತಿರೋ ಡಿಮ್ಯಾಂಡ್ ಲಾಜಿಕಲಿ ತಪ್ಪು ಅಂತ ಪ್ರೂವ್ ಮಾಡಿ. ಈಗ ಏನು NTA ಬಗ್ಗೆ ಪ್ರಶ್ನೆ ಬಂದಿದೆ, ಅದನ್ನ ತಪ್ಪು ಅಂತ ಪ್ರೂವ್ ಮಾಡಿ ಲಾಜಿಕಲಿ. ಅಥವಾ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಪ್ಪು ಅಂತ ಪ್ರೂವ್ ಮಾಡಿ. ಯಾವಾಗ ನೀವು ಅದನ್ನ ಮಾಡಕ್ಕಾಗಲ್ಲ, ಅದು ಸಿಂಪಲ್ ಸೊಲ್ಯೂಷನ್. ಇದು ಸ್ಪಾನ್ಸರ್ಡ್ ಅಂದ್ಬಿಡೋದು, ಇದು ಅಂತ ಹೇಳ್ಬಿಡೋದು. ಈಗ ನೋಡಿ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಾನು ಇನ್ನೇನು ದೊಡ್ಡದು ಬೇಡ. ದೆಹಲಿ ಕ್ರೈಮ್ ಕ್ಯಾಪಿಟಲ್ ಆಫ್ ಇಂಡಿಯಾ, ದೆಹಲಿನ ಕರೆಯೋದು.
ಅಲ್ಲಿ ಹೆಣ್ಮಕ್ಳು ಸೇಫ್ ಅಲ್ಲ ಅನ್ನೋದು ಜಗಜ್ಜಾಹಿರು ಎಲ್ರಿಗೂ ಗೊತ್ತು. ಸುಮಾರು ವರ್ಷದಿಂದ ಹಂಗಾಗೋಗಿದೆ. ಆ ದೆಹಲಿನಲ್ಲಿ ಜಂತರ್ ಮಂತರಲ್ಲಿ ರಾತ್ರಿ ಹೊತ್ತು ಹಲವಾರು ರಾತ್ರಿಗಳು, 1-2 ಅಲ್ಲ, ಸುಮಾರು 30-35 ದಿನ ರಾತ್ರಿ ಹೊತ್ತು ಹೆಣ್ಮಕ್ಳು ಗಂಡು ಮಕ್ಳು ಅಲ್ಲಿ ಒಟ್ಟಿಗೆ ಇದ್ರು, ಜೀವನ ಮಾಡಿದ್ರು. ಲಿಟ್ರಲಿ ನೂರಾರು ಸಂಖ್ಯೆ ಯುವಕರು. ಒಂದೇ ಒಂದು ಕೆಟ್ಟ ಇನ್ಸಿಡೆಂಟ್ ನಡೆದಿಲ್ಲ, ಒಂದೇ ಒಂದು ಕೆಟ್ಟ ಕಂಪ್ಲೇಂಟ್ ಬಂದಿಲ್ಲ, ಅನುಚಿತ ವರ್ತನೆ ದಾಖಲಾಗಿಲ್ಲ. ಇದು ತೋರ್ಸೋದು ಒಂದು ನೈತಿಕತೆ ಆಧಾರದ ಮೇಲೆ ವಿದ್ಯಾರ್ಥಿ ಯುವಜನರು ಒಂದಾದಾಗ ಮಾತ್ರ ಈ ತರದ್ ನಡೆಯಕ್ ಸಾಧ್ಯ. ಎಷ್ಟೋ ಸರಿ ಒಂದು ಹಲವಾರು ವಿಡಿಯೋಗಳು ಬಂದಿವೆ. ಗಂಡು ಮಕ್ಳು ಹೊಡೆಯಕ್ ಹೋದ್ರೆ ಹೆಣ್ಮಕ್ಳು ಪ್ರೊಟೆಕ್ಟ್ ಮಾಡಿದ್ದಾರೆ. ತುಂಬಾ ಜನ ಊಟ ತಂದು ಕೊಟ್ಟಿದ್ದಾರೆ, ಫ್ರೀಯಾಗಿ ಊಟ ಕೊಟ್ಟಿದ್ದಾರೆ, ನಾವು ಕೊಡ್ತೀವಿ ಅಂತ. ಇಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದಾಗ ಹಲವಾರು ಜನ ಸ್ಪಾಟ್ ಅಲ್ಲಿ ಬಂದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನೀವೆಲ್ರಿಗೂ ಊಟ ಕೊಡಿಸಿ ಅಂತ. ಸೊ ಯಾವ್ದಾದ್ರು ಸ್ಪಾನ್ಸರ್ಡ್ ಚಳುವಳಿ ಆಗಿದ್ರೆ ಈ ರೀತಿ ನಡೆಯಕ್ ಸಾಧ್ಯ ಆಗ್ತಿಲ್ಲ. ನಮಗೆ ಕ್ಯಾರೆಕ್ಟರ್ ಸಿಗಲ್ಲ ಹೋರಾಟದಲ್ಲಿ. ಈ ಹೋರಾಟದಲ್ಲಿ ಕ್ಯಾರೆಕ್ಟರ್ ಸಿಕ್ಕಿರೋದೇ ತೋರಿಸುತ್ತೆ ಇದು ಸ್ಪಾನ್ಸರ್ಡ್ ಮೂವ್ಮೆಂಟ್ ಅಲ್ಲ. ಇದನ್ನ ನಾವು ಗಮನಿಸಬೇಕು. ಸೊ ನೆಕ್ಸ್ಟ್ ಈ ಹೋರಾಟದಲ್ಲಿ ಅದು 20ನೇ ತಾರೀಕು ಪೊಲೀಸರಿಗೂ ಲಾಠಿ ಚಾರ್ಜ್ ಆಗಿದೆ, ಸ್ಟೂಡೆಂಟ್ಸ್ ಪೊಲೀಸರು ಹೊಡೆದಿದ್ದಾರೆ ಅನ್ನೋದು ಬಹಳಷ್ಟು ಸುದ್ದಿ ಹಾಕಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇಷ್ಟು ದೊಡ್ಡ ಚಳವಳಿ ನಡೀತಾ ಇದೆ, ಆಲ್ಮೋಸ್ಟ್ 2 ತಿಂಗಳಿಂದ ಜನ ಬೀದಿನಲ್ಲಿದ್ದಾರೆ, ಈ ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ. ಈ ಸರ್ಕಾರದ ಒಂದು ಟ್ರೆಂಡ್ ನೀವು ಗಮನಿಸಿ, NEP ಇಂಪ್ಲಿಮೆಂಟ್ ಮಾಡಿದಾಗಲಿ ಅಥವಾ ಫಾರ್ಮುಲಾಸ್ ತರ್ತೀವಿ ಅಂತ ಹೋದಾಗಲಿ, ಯಾವುದೇ ಒಂದು ಮೇಜರ್ ಪಾಲಿಸಿ ಚೇಂಜ್ ತಂದಾಗ ಸ್ಟೇಕ್ ಹೋಲ್ಡರ್ಸ್ ನ ಕರೆದು ಮಾತಾಡಲ್ಲ, ಯಾವತ್ತೂ ಮಾತಾಡಲ್ಲ. ಇಷ್ಟು ಜನ ಚಳುವಳಿಲಿ ಇದ್ದಾಗ ಕರೆದು ಮಾತಾಡ್ಬೇಕಿತ್ತು, ಕರೆದು ಅವರು ಏನ್ ಪ್ರಾಬ್ಲಮ್ಸ್ ಕೇಳಬೇಕಿತ್ತು. ಸೋನಂ ವಾಂಗ್ಚುಕ್ ಅವರು ನಮ್ಗೆ ಏನೇ ಭಿನ್ನಾಭಿಪ್ರಾಯ ಅವ್ರ ಜೊತೆ, ಅವರೊಂದು ಉಪವಾಸದಲ್ಲಿ ಕೂತಿದ್ದಾರೆ. ಒಬ್ರು ಸರ್ಕಾರದ ಪ್ರತಿನಿಧಿ, ಅವ್ರು 20 ದಿನ ಆಗಿ ಯಾವಾಗ ಹಾಸ್ಪಿಟಲೈಸ್ ಆದ್ರೂ ಅಲ್ಲಿವರೆಗೂ ಬಂದ್ ಏನ್ ಆಗ್ತಿದೆ, ಅವ್ರ ಜೊತೆಗೆ ಹಲವಾರು ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಸಂಘಟನೆ ಮುಖಂಡರು ಅವರು ಉಪವಾಸದಲ್ಲಿದ್ದಾರೆ. ಒಬ್ರು ಬಂದು ಕೇಳಲ್ಲ ಕಷ್ಟ ಏನು, ಏನ್ ಡಿಮ್ಯಾಂಡು, ಏನಕ್ಕೆ ಈ ಡಿಮ್ಯಾಂಡ್ ಎತ್ತಾ ಇದ್ದೀರಾ, ಯಾಕೆ ಹೋರಾಡ್ತಾ ಇದ್ದೀರಾ. ಈ ಹಿಂಗಾಗೋದಾಗ ಒಂದು ರ್ಯಾಲಿ ಅಂತ ನಡೆದಾಗ ಸ್ಟೂಡೆಂಟ್ಸ್ ಎನ್ರೇಜ್ ಆಗಿದ್ದಾರೆ. ಅವರು ಸ್ವಲ್ಪ ಕೆಲವು ಹೆಚ್ಚು ಕಡಿಮೆಗಳು ಆಗಿರ್ಬೋದು, ಕೆಲವು ಬೇರೆ ಇರುವಂತವ್ರು ನುಗ್ಕೊಂಡಿರ್ಬೋದು, ಅವರು ಬಂದು ಏನೋ ಮಾಡಿರ್ಬೋದು, ಮಿಸ್ಕ್ರಿಯೆಂಟ್ಸ್ ಒಳಗಡೆ ನುಗ್ಗಿರ್ಬೋದು. ಈಗ ಇಲ್ಲಿ ಬರೋಲ್ ಯಾರೋ ಒಬ್ರು ಕೆಲವ್ರು ಬಂದು ಏನೋ ಹೆಚ್ಚು ಕಡಿಮೆ ಮಾಡಿದ್ದಾರೆ, ಕಣ್ಸೋಣ, ಖಂಡಿತ ಕಣ್ಸೋಣ. ವೈಲೆನ್ಸ್ ಕಡೆ ಅವ್ರ ಕಡೆಯಿಂದ ಆಗಿದ್ರೆ ವೈಲೆನ್ಸ್ ಅನ್ನು ಕಣ್ಸೋಣ. ಆದ್ರೆ ಈಗ ಎಲ್ಲೂ ಕೂಡ ನಾನು ಕೆಲವು ಟಿವಿ ಚಾನೆಲ್ಸ್ ಅವ್ರು ಮಾತಾಡ್ತಿರೋದು ನೋಡಿದೀನಿ, ವಿಡಿಯೋಸ್, ಕೆಲವು ಆಂಕರ್ಗಳು, ಸ್ವಲ್ಪ ದೊಡ್ಡ ದೊಡ್ಡ ಆಂಕರ್ಗಳು ಮಾತಾಡಿರೋದು ನೋಡಿದೀನಿ. ಇದನ್ನ ಒಂದನ್ನ ಇಟ್ಕೊಂಡು ಇಡೀ ಹೋರಾಟಕ್ಕೆ ಮಸಿ ಬಳಿಯಕ್ಕೆ ಹೋಗ್ತಾ ಇದ್ದಾರೆ. ಈ ಆಕ್ರೋಶ ಅವ್ರಿಗೇನ್ ಬರ್ತಾ ಇದೆ, ವೈಲೆನ್ಸ್ ಆಯ್ತು ಅನ್ನೋದು, ಇವ್ರು ತಿರುಗಿಸೋಡಿದ್ರು ಅಂತ. ಪೊಲೀಸ್ ಹೊಡೆದಿದ್ರ ಬಗ್ಗೆ ಯಾಕಿಲ್ಲ, ಯಾರು ಕೊಟ್ರು ರೈಟು ಪೊಲೀಸ್ ಹೊಡೆಯಕ್ಕೆ? ಇದು ಇಷ್ಟೇ ದೊಡ್ಡದಾಗಿದ್ರೆ ಹಾಕ್ಲಿ ಕೇಸು, ಪ್ರೂವ್ ಮಾಡ್ಲಿ ಪೊಲೀಸು. ಸೆಂಟ್ರಲ್ ಪೊಲೀಸ್ ಅವ್ರ ಕೆಳಗಡೆನೆ ಇದೆ, ಲಿಟ್ರಲಿ ಎಲ್ಲಾ ಕೋರ್ಟ್ಗಳು ದೇಶದಲ್ಲಿ ಅವ್ರ ಪರನೇ ಕೆಲಸ ಮಾಡ್ತಾ ಇದೆ. ಕೇಸ್ ಹಾಕ್ಲಿ, ಪ್ರೂವ್ ಮಾಡ್ಲಿ. ಆ ಪ್ರೂವ್ ಮಾಡುವಂತ ಜವಾಬ್ದಾರಿನ ಸ್ಟೂಡೆಂಟ್ಸ್ ಮೇಲೆ ಟ್ರಾನ್ಸ್ಫರ್ ಮಾಡಬಾರ್ದು. ಮತ್ತೆ ಇಷ್ಟುವರೆಗೂ ಬೆಳೆಯಕ್ ಬಿಟ್ಟಿದ್ದು ಯಾಕೆ ಸರ್ಕಾರ ಅನ್ನೋ ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ನೆಕ್ಸ್ಟ್ ಕೆಟ್ಟ ಪದಗಳು, ತುಂಬಾ ಬ್ಯಾಡ್ ವರ್ಡ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ ಜೆನ್ಸಿಗಳು ಪ್ರತಿಭಟನೆಯಲ್ಲಿ. ಪ್ರಧಾನಮಂತ್ರಿ ಅವರು ಬೈದಿದ್ದಾರೆ, ಅವ್ರ ತಾಯಿನ ಬೈದಿದ್ದಾರೆ. ಈ ತರ ಸಾಕಷ್ಟು ಆರೋಪಗಳು ವಿದ್ಯಾರ್ಥಿಗಳ ಮೇಲೆ ಬರ್ತಿದೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಇವತ್ತಿನ ವಿದ್ಯಾರ್ಥಿ ಸಮುದಾಯ ಕೆಟ್ಟ ಮಾತು ಆಡ್ತಿದ್ದಾರೆ, ಅವ್ರು ಆತರ ವರ್ತಿಸ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಆ ರೀತಿ ತಳ್ಳಿರೋದಕ್ಕೆ ಕಾರಣ ಆಗಿರುವಂತ ಆಳ್ವಿಕರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವು ಸ್ಟೂಡೆಂಟ್ಸಿಗೆ ಐಡಿಯಲ್ಸ್ ಕೊಡಲ್ಲ. ಹೋರಾಟ ಕಟ್ಟುವ ರೀತಿ ಹೇಗೆ ಅನ್ನೋದನ್ನ ಅವ್ರಿಗೆ ಭಗತ್ ಸಿಂಗ್ ಅವ್ರ ಜೀವನದ ಮೂಲಕ, ನೇತಾಜಿ ಅವ್ರ ಜೀವನದ ಮೂಲಕ ಅವ್ರ ಮುಂದೆ ಇಡಲ್ಲ. ಈ ಕೆಲಸ ಯಾವ ಸರ್ಕಾರನೂ ಮಾಡಲ್ಲ. ಅವ್ರ ಮುಂದೆ ವ್ಯಾಲ್ಯೂಸ್, ಎಥಿಕ್ಸ್ ಬೆಳೆಸುವಂತ ಎಜುಕೇಶನ್ ಸಿಸ್ಟಮ್ ಇಲ್ಲ. ಸರ್ಕಾರ ಅಷ್ಟೇ ಅಲ್ಲ, ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಇದನ್ನ ನೋಡ್ಕೊಂಡಿದೆ. ಈ ಹಿಂಗ್ ನೀವು ಸ್ಟೂಡೆಂಟ್ಸ್ ತಯಾರು ಮಾಡಿ ಅವ್ರಿಗೆ ರೊಚ್ಗೆದ್ದು, ಅವ್ರು ಕೋಪಗೊಂಡು ಅವ್ರೊಂದು ಹೋರಾಟಕ್ಕೆ ಬಂದಾಗ ಅವರಿಂದ ಬರೋ ಭಾಷೆನ ನೀವು ದೊಡ್ಡದ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಪ್ರಶ್ನೆ ನಾವು ಕೇಳ್ತೀವಿ. ಈಗ ನೀವು ಹಲವಾರು ಬಾರಿ ಕಾಂಗ್ರೆಸ್ ಸರ್ಕಾರಗಳ ಬಗ್ಗೆ, ಕಾಂಗ್ರೆಸ್ಸಿನ ಬೇರೆ ಲೀಡರ್ಸ್ ಬಗ್ಗೆ, ಎಸ್ಪೆಷಲಿ ಸೋನಿಯಾ ಗಾಂಧಿ ಅವ್ರ ಬಗ್ಗೆ, ಯಾರು ಬಿಜೆಪಿಯ ಫಾಲೋವರ್ಸ್ ಇದ್ದಾರೆ ಅಥವಾ ಸಂಘ ಪರಿವಾರದ ಫಾಲೋವರ್ಸ್ ಇದ್ದಾರೆ, ಅವ್ರು ಆಡಬಾರ್ದು ಮಾತುಗಳನ್ನ ಆಡ್ತಾರೆ. ಬಹಳ ಓದಕ್ಕೆ ಹಿಂಸೆ ಅನ್ಸುತ್ತೆ ಆ ಕಮೆಂಟ್ಸ್ ನ. ಅದ್ರ ಬಗ್ಗೆ ಯಾಕಿಲ್ಲ ಆಕ್ರೋಶ? ಮೋದಿ ಅವರ ತಾಯಿ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ, ಕೆಟ್ಟದಾಗಿ ಮಾತಾಡಿದ್ರೆ ನಾವು ಖಂಡಿತ ಓಪನ್ ಆಗಿ ಖಂಡಿಸ್ತೀವಿ. ನೀವು ಇದೇ ಸ್ಟ್ಯಾಂಡ್ ನ ಸೋನಿಯಾ ಗಾಂಧಿ ಬಗ್ಗೆ ಕೆಟ್ಟದಾಗಿ ಮಾತವ್ರನ್ನ ಖಂಡಿಸ್ತೀವಿ ಅಂತ ಅವ್ರು ಹೇಳಕ್ ಸಾಧ್ಯ ಇದೆಯಾ? ಎಷ್ಟು ಕೆಟ್ಟ ಮಾತುಗಳು ಬರ್ತವೆ, ಎಷ್ಟು. ಈವನ್ ಇದ್ರಲ್ಲೂ ಈ ಒಂದು ಹೋರಾಟದಲ್ಲೂ ಮುಂಚೂಣಿಯಲ್ಲಿ ನಿಂತಿರೋ ಹೆಣ್ಮಕ್ಳು ಇಂಟರ್ವ್ಯೂಗಳು ನಡೆದಾಗ ಅಲ್ಲೋಗಿ ಕಮೆಂಟ್ಸ್ ಓದಿ, ಒಂದ್ಸಲ ಕಮೆಂಟ್ಸ್ ಓದಿ. ಅದು ಏನಿದೆ ಆ ಕಮೆಂಟ್ಸ್, ಎಷ್ಟು ಅಬ್ಯೂಸಿವ್ ಇದೆ. ಏನ್ ಮಾಡೋಣ, ಸೊಸೈಟಿನಲ್ಲಿ ಲ್ಯಾಂಗ್ವೇಜ್ ಆ ರೀತಿ ಆಗಿದೆ.
ಇದಕ್ಕೆ ಕಾರಣ ಕೇವಲ ಜೆನ್ಸಿ ಪ್ರೊಟೆಸ್ಟರ್ಸ್ ಅಥವಾ ಯಾರು ಮೋದಿ ಫಾಲೋವರ್ಸ್ ಇದ್ದಾರೆ ಅವ್ರು ಮಾತ್ರ ಅಲ್ಲ, ಎಂಟೈರ್ ಸೊಸೈಟಿ ವ್ಯಾಲ್ಯೂಸ್ ಕೊರತೆ ಇದೆ. ಅಲ್ಲಿಂದ ಹಿಡಿಯೋ ಪ್ಲೆಕಾರ್ಡ್ಗಳಲ್ಲಿ, ತಗೊಳ್ಳೋ ಘೋಷಣೆಗಳಲ್ಲಿ, ಮಾಡೋ ಇಂಟರ್ವ್ಯೂಗಳಲ್ಲಿ ಒಳ್ಳೆ ಭಾಷೆ ಬರ್ತಿಲ್ಲ. ಅದ್ರ ಅರ್ಥ ವಿದ್ಯಾರ್ಥಿಗಳನ್ನ ಅಲ್ಲಿಂದ ಮೇಲೆತ್ತಬೇಕು, ಅವ್ರನ್ನ ದೂರ ತಳ್ಳಬೇಕು ಅಂತಲ್ಲ. ಅದೇ ರೀತಿ ಇನ್ನೊಂದು ಪಾಯಿಂಟ್ ನಾವು ಮತ್ತೆ ಹೇಳ್ತೀವಿ, ಇಲ್ಲಿ ಮಾತ್ರ ಅಪೋಸಿಷನ್ ಬರುತ್ತೆ, ಇಲ್ಲಿ ಅಪೋಸಿಷನ್ ಬರಲ್ಲ ಅನ್ನೋದ್ರ ಬಗ್ಗೆ ನಾವು ಕ್ರಿಟಿಕಲ್ ಆಗಿರ್ಬೇಕು. ಸರ್, ನೆಕ್ಸ್ಟ್ ಇವಾಗ ಪೇಪರ್ ಲೀಕ್ ಇಡೀ ದೇಶವ್ಯಾಪಿ ಆಗ್ತಾ ಇದೆ. ಕರ್ನಾಟಕದಲ್ಲೂ ಆಗಿದೆ, KPSC ಅಲ್ಲಿ ಆಗ್ತಾ ಇದೆ, ಅಥವಾ ಪಂಜಾಬ್ ಅಲ್ಲಿ ಆಗ್ತಿದೆ. ಅಲ್ಲೆಲ್ಲ ತುಂಬಾ ಜನ ಮಾತಾಡಲ್ಲ, ಬರೀ ಇದಕ್ಕೆ ಮಾತ್ರ ಮಾತಾಡ್ತಾರೆ ಅನ್ನೋ ಒಂದು ಅಪವಾದ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಫಸ್ಟ್ ಒಂದು ಅರ್ಥ ಮಾಡ್ಕೋಬೇಕು, ಈಗಾಗಿರೋ ಪೇಪರ್ ಲೆಕ್ಕು ಇಡೀ ಕಂಟ್ರಿನ ಆವರಿಸಿರುವಂಥದ್ದು. ಯಾವುದೋ ಒಂದು ಸೆಕ್ಷನ್ ಆಫ್ ಸ್ಟೂಡೆಂಟ್ಸು ಯೂತ್ಗೆ ಕನ್ಸರ್ನ್ ಅಲ್ಲ. ಕರ್ನಾಟಕದಲ್ಲಿ ನೇಮಕಾತಿ ಹಗರಣ ಆದಾಗ ಅಥವಾ ಯಾವುದು ಫುಲ್ ಆಗದೆ ಇದ್ದಾಗ, ವೇಕೆನ್ಸೀಸ್ ನ ಫಿಲ್ ಮಾಡದೇ ಇದ್ದಾಗ, ಪ್ರಾಬ್ಲಮ್ಸ್ ಫೇಸ್ ಮಾಡಿದಾಗ ನಮ್ಮ ವಿದ್ಯಾರ್ಥಿ ಸಂಘಟನೆ, ನಮ್ಮ ಯುವಜನ ಸಂಘಟನೆಯಿಂದ ಬಹಳ ದೊಡ್ಡ ಹೋರಾಟ ಕಟ್ಟಿದೀವಿ. ಹಗರಣಗಳಾದಾಗ ನಾವು ಬೀದಿಲ್ ಬಂದು ಫೈಟ್ ಮಾಡಿದೀವಿ. ಇಲ್ಲೇ VTU ಎಕ್ಸಾಮಿನೇಷನ್ ಅಲ್ಲಿ ಪ್ರಾಬ್ಲಮ್ ಆದಾಗ ಫೈಟ್ ಮಾಡಿದೀವಿ. RGHS ಎಕ್ಸಾಮಿನೇಷನ್ ಪ್ರಾಬ್ಲಮ್ ಆದಾಗ ಫೈಟ್ ಮಾಡಿದೀವಿ. ಇನ್ಯಾವುದೋ ಯೂನಿವರ್ಸಿಟಿನಲ್ಲಿ ಎಕ್ಸಾಮಿನೇಷನ್ ಪ್ರಾಬ್ಲಮ್ ಆದಾಗ ಫೈಟ್ ಮಾಡಿದೀವಿ. ಸೊ ನಮಗ ನೈತಿಕತೆ ಇದೆ, ನಾವು ಸರ್ಕಾರ ನೋಡಲ್ಲ, ಇಶ್ಯೂ ನೋಡ್ತೀವಿ, ನಾವು ಫೈಟ್ ಮಾಡ್ತೀವಿ. ಅದೇ ರೀತಿ ಎಲ್ಲ ಕಡೆ ಕೂಡ ಹೋರಾಟ ನಡೆಯುತ್ತೆ. ಆದ್ರೆ ದೇಶವ್ಯಾಪಿ ಯಾಕೆ ಆವರಿಸಲ್ಲ ಅಂದ್ರೆ, ನೀಟು ಸ್ವಲ್ಪ ಬೇರೆ, ಇಡೀ ದೇಶನ ಆವರಿಸಿದೆ ಅದು. ಮತ್ತು ಮೆಡಿಕಲ್ ಎಜುಕೇಶನ್ ಬಗ್ಗೆ ಇರುವ ಸೆಂಟಿಮೆಂಟ್ ಸ್ವಲ್ಪ ಡೀಪರ್. ಸಮಾಜದಲ್ಲಿ ಡಾಕ್ಟರ್ಸ್ ನ ದೇವರು ಅಂತ ನೋಡ್ತಾರೆ. ಒಬ್ಬ ಡಾಕ್ಟರ್ ಆಗಿದ್ದಾನೆ ಅಂತಾನೆ ಅದು ಅಲ್ಟಿಮೇಟ್, ಬಹಳ ಗೌರವ ಇದೆ. ಸೊಸೈಟಿನಲ್ಲಿರೋ ಲುಕ್ಕೇ ಬೇರೆ, ಅವ್ರ ಬಗ್ಗೆ ಸೊಸೈಟಿ ನೋಡುವ ರೀತಿನೇ ಬೇರೆ. ಈ ಹಿನ್ನೆಲೆಯಲ್ಲಿ ನೀಟ್ ಎಕ್ಸಾಮ್ಗೆ ಅದರದೇ ಆದ ಪ್ರಾಶಸ್ತ್ಯ ಇದೆ, ಸ್ಯಾಂಕ್ಟಿಟಿ ಇದೆ. 22-23 ಲಕ್ಷ ಸ್ಟೂಡೆಂಟ್ಸ್ ಒಂದು ವರ್ಷಕ್ಕೆ ಬರೋದು, ಆಲ್ಮೋಸ್ಟ್ ಮೋರ್ ದನ್ 20 lakh ಎವ್ರಿ ಇಯರ್ ಆವರೇಜ್ ತಗೊಂಡ್ರೆ. ಮತ್ತೆ ಇನ್ವೆಸ್ಟ್ಮೆಂಟ್ ಆಲ್ಮೋಸ್ಟ್ 3-4-5 ವರ್ಷ ಇನ್ವೆಸ್ಟ್ ಮಾಡ್ತಾರೆ. ಒಂದು ಕುಟುಂಬ, ಸರ್ಕಾರದ ಅಂಕಿಅಂಶ ಹೇಳೋದು 80,000 3.5 ಲಕ್ಷದವರೆಗೂ ಖರ್ಚು ಮಾಡ್ತಾರೆ ಒಂದು ವರ್ಷಕ್ಕೆ ಕೇವಲ ನೀಟ್ ಕೋಚಿಂಗ್ಗೆ ಅಂತ. ಇಷ್ಟು ಪರಿಶ್ರಮ, ಇಷ್ಟು ಹಣ, ಇಷ್ಟು ಕನಸು, ಮತ್ತೆ ಸ್ಯಾಂಕ್ಟಿಟಿ ಏನು ಹೊಂದಿದೆ ಮೆಡಿಕಲ್ ಪ್ರೊಫೆಷನ್ ಅನ್ನೋದು, ಇವೆಲ್ಲದಕ್ಕೂ ಪೆಟ್ಟು ಬಿದ್ದಾಗ ಬರುವ ಆಕ್ರೋಶ ಭಿನ್ನವಾಗಿರುತ್ತೆ. ನಾನು ಮತ್ತೆ ಹೇಳ್ತೀನಿ, ಇವಾಗ ಅವರಲ್ಲಿ ಕಾಂಗ್ರೆಸ್ ಇದ್ದಿದ್ರು ಇದೇ ರೀತಿ ಚಳವಳಿ ಬೆಳೀತಿತ್ತು, ಇದೇ ರೀತಿ ಆಕ್ರೋಶ ಬರ್ತಿತ್ತು, ಇದೇ ರೀತಿ ಎಮೋಷನ್ ಬರ್ತಾ ಇತ್ತು. ಸೊ ಈಗ ಒಂದ್ ಕಡೆ ಹೋರಾಟ ಬೆಳೀತಿದೆ ಅಂದ ತಕ್ಷಣ ಅವಾಗ ಮಾಡಿಲ್ವಾ, ಇದ್ರ ವಿರುದ್ಧ ಹೋರಾಟ ಮಾಡಿಲ್ವಾ ಅನ್ನೋದು ಹೋರಾಟದ ನೈತಿಕತೆನ ಕುಗ್ಗಿಸ್ದಂಗೆ. ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಇಡೀ ದೇಶನ ವ್ಯಾಪ್ತಿರುವಂತ ಎಕ್ಸಾಮಿನೇಷನ್, ಅಲ್ಲಿಂದ ಅಪೋಸಿಷನ್ ಅದೇ ರೀತಿ ಬಂದಿದೆ. ನೆಕ್ಸ್ಟ್ ಈಗ ಧರ್ಮೇಂದ್ರ ಪ್ರಧಾನ್ ಅವರು ಡೆಸಿಗ್ನೇಷನ್ ಕೊಟ್ಟಿದ್ದಾರೆ. ಇದನ್ನೇ ಅಚೀವ್ಮೆಂಟ್ ಅನ್ಬಿಟ್ಟು ಇದೇ ದೊಡ್ಡ ಸಕ್ಸಸ್ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಇದು ನಿಜವಾಗ್ಲೂ ಸಕ್ಸಸ್? ಒಂದು ಹೇಳ್ತೀನಿ, ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ಕೇವಲ ಇದೊಂದೇ ಡಿಮ್ಯಾಂಡ್ ಇತ್ತಿರ್ಲಿಲ್ಲ. ನಮ್ಮ ಫಸ್ಟ್ ಡಿಮ್ಯಾಂಡ್ ಇದ್ದಿದ್ದು NTA ರದ್ದಾಗಬೇಕು ಅಂತೇಳಿ. ಅದ್ರ ಜೊತೆಗೆ ಈ ಡಿಮ್ಯಾಂಡ್ ಸೇರಿಸ್ಕೊಂಡಿದ್ವಿ, ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಉಳಿಬೇಕು. ಈ ತರದ ಡಿಮ್ಯಾಂಡ್ ನ ತಗೊಂಡು ನಾವು ಹೋರಾಟಕ್ಕೆ ಬಂದಿತ್ತು. ಕೇವಲ ಒಂದು ಡಿಮ್ಯಾಂಡ್ ಇಟ್ಕೊಡಲ್ಲ. ಆದ್ರೆ ಇದು ಬಹಳ ದೊಡ್ಡ ವಿಕ್ಟ್ರಿ, ಅಲ್ಟಿಮೇಟ್ ವಿಕ್ಟ್ರಿ ಅಂತ ನಾವು ಕರೆಯಲ್ಲ, ಬಹಳ ದೊಡ್ಡ ವಿಕ್ಟ್ರಿ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಎಸ್ಪೆಷಲಿ BJP ಸರ್ಕಾರಕ್ಕೆ ಅಕೌಂಟಬಿಲಿಟಿ ಅನ್ನೋದಿಲ್ಲ. ನಾನು ಹಿಂದೆನೂ ಹೇಳಿದಾಗೆ ಯಾವುದೇ ಇಶ್ಯೂ ಬರಲಿ ಅವರು ಜವಾಬ್ದಾರಿ ತಗೊಳ್ಳಲ್ಲ. ಆ ಹಿನ್ನೆಲೆಯಲ್ಲಿ ಈ ತರದ ಒಂದು ಮೊಂಡ ಸರ್ಕಾರ ಇದ್ದಾಗ ಒಂದು ಚಳುವಳಿ ಮೂಲಕ, ಯಾವ್ದೋ ಕೋರ್ಟ್ ಕೇಸ್ ಆಯ್ತು, ಯಾವ್ದೋ ಮೀಡಿಯಾ ಇದಾಯ್ತು, ಟ್ರಯಲ್ ಆಯ್ತು, ಅಲ್ಲಿಂದ ಜನ ಮನೇಲಿ ಕೂತ್ಕೊಂಡು ಟ್ವೀಟ್ ಮಾಡ್ಬಿಟ್ಟು ಟ್ರೆಂಡಿಂಗ್ ಆಗ್ಬಿಟ್ಟು ಹಿಂಗೆ ಒಬ್ಬ ಮಿನಿಸ್ಟರ್ ರಿಸೈನ್ ಮಾಡೋದು ಬೇರೆ. ವಿದ್ಯಾರ್ಥಿ ಯುವ ಜನರು ಬೀದಿಗೆ ಬಂದು ಹೋರಾಟ ಮಾಡಿ, ಯಾವಾಗ ಎಂಟೈರ್ ಮೀಡಿಯಾ ಬ್ಲಾಕ್ಔಟ್ ಮಾಡ್ತೀವಿ ಪ್ರೊಟೆಸ್ಟ್. ನೀವು ಗಮನಿಸಿದ್ರೆ ಎಂಟೈರ್ ಮೈನ್ ಸ್ಟ್ರೀಮ್ ಮೀಡಿಯಾ ಲಾಸ್ಟ್ ಫ್ಯೂ ಡೇಸ್ ವರೆಗೂ ಬ್ಲಾಕ್ಔಟ್ ಮಾಡಿತ್ತು. ಅದಾಗ್ಯೂ ವಿದ್ಯಾರ್ಥಿಗಳು ಬೀದಿಗಿಳಿದು ಧ್ವನಿ ಎತ್ತಿರೋ ಕಾರಣ, ಅವ್ರು ಫೈಟ್ ಮಾಡಿರೋ ಕಾರಣ ಒಬ್ಬ ಮಿನಿಸ್ಟರ್ ರಿಸೈನ್ ಮಾಡುವಂತ ಸ್ಥಿತಿ ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ, ಇದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ. ಇದನ್ನ ನಾವು ಜಯ ಅಂತ ನೋಡಿಲ್ಲ, ವಿಕ್ಟ್ರಿ ಅಂತ ನೋಡಿಲ್ಲ ಅಂದ್ರೆ ಹೋರಾಟಗಳ ಬಗ್ಗೆನೇ ಆಸಕ್ತಿ ಹೊಟ್ಟೋಗುತ್ತೆ, ಕಾನ್ಫಿಡೆನ್ಸ್ ಬರಲ್ಲ, ಅನ್ಯಾಯ ಫೈಟ್ ಮಾಡಬೇಕು ಅನ್ನೋ ಕಲ್ಚರ್ ಡೆವಲಪ್ ಆಗಲ್ಲ. ಸೊ ಇದು ಒಂದು ವಿಕ್ಟ್ರಿ. ಆದ್ರೆ ಅಲ್ಟಿಮೇಟ್ ವಿಕ್ಟ್ರಿನ ಇಲ್ಲಿಂದ ಹೋರಾಟ ಮುಗಿಬೇಕಾ? AIDS ವಿದ್ಯಾರ್ಥಿ ಸಂಘಟನೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ ಮರುಕ್ಷಣದಿಂದಲೇ NTA ವಿರುದ್ಧ ಸೇವ್ ಪಬ್ಲಿಕ್ ಎಜುಕೇಶನ್ ಅನ್ನೋ ಘೋಷಣೆ ಒಳಗಡೆ ಹೋರಾಟ ಕಟ್ಟಬೇಕು ಅನ್ನೋ ಕರೆ ಕೊಟ್ಟಿದ್ದೀವಿ. ನಾವೀಗ ಸಿಗ್ನೇಚರ್ ಕ್ಯಾಂಪೇನು ಮಾಡ್ತಾ ಇದೀವಿ, NTN ಸ್ಕ್ರಾಪ್ ಮಾಡಬೇಕು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಅಂತ. ಅಂಡ್ ಇನ್ನೂ ಒಂದು ಅಂಶ, ಇದೊಂದು ನಾನು ಸ್ವಲ್ಪ ಡೈಗ್ರೆಸ್ ಆಗ್ತಾ ಇದ್ದೀನಿ ಇಶ್ಯೂ ಇಂದ. ಆದ್ರೆ ಮೋದಿಯವರ ಭಾಷಣಗಳು ಏನ್ ಲಾಸ್ಟ್ 3 ದಿನದಲ್ಲಿ ಮಾಡಿದ್ದಾರೆ, ಅಥವಾ ಪಾರ್ಲಿಮೆಂಟ್ ಅಲ್ಲಿ ಏನ್ ಬಿಲ್ ಪಾಸ್ ಆಗಿದೆ, ಇದೆಲ್ಲ ಕೂಡ ಪೇಪರ್ ಲೀಕ್ ನೆಕ್ಸಸ್ ಅಂತ ಮಾಡ್ತಾ ಇದ್ದಾರೆ. ಆದ್ರೆ ಮೂಲ ಇರೋದು ಕೋಚಿಂಗ್ ಮಾಫಿಯಾ. ಯಾಕೆ ನಾವು ಪಬ್ಲಿಕ್ ಎಜುಕೇಶನ್ ಉಳಿಸ್ಬೇಕು ಅಂತ ಹೇಳ್ತಾ ಇದೀವಿ ಅಂತಂದ್ರೆ,
ಈ ಕೋಚಿಂಗ್ ಮಾಫಿಯಾಯಿಂದ, ಮ್ಯಾನೇಜ್ಮೆಂಟ್ ಮಾಫಿಯಾಯಿಂದ ಎಜುಕೇಶನ್ ನ ಕಾಪಾಡಬೇಕಾಗಿದೆ. ಈ ಹೋರಾಟ ಬಹಳ ಸುದೀರ್ಘವಾಗಿ ನಡೆಸಬೇಕು. ಪೇಪರ್ ಲೀಕ್ ನ ಯಾರೋ ಮನೇಲಿ ಕುತ್ಕೊಂಡ್ ಮಾಡಲ್ಲ, ಅದರಿಂದ ನೆಕ್ಸಸ್ ಇದೆ ಅಂತ ಏನ್ ಸರ್ಕಾರನೇ ಹೇಳ್ತಾ ಇದೆ, ಅದು ನೆಕ್ಸಸ್ ಅಲ್ಲ, ಕೋಚಿಂಗ್ ಮಾಫಿಯಾ. ಯಾವುದು 1,000 ಕೋಟಿ ಆನ್ಯುವಲ್ ಟರ್ನ್ ಓವರ್ ಇರುವಂತಹ ಒಂದು ಇಂಡಸ್ಟ್ರಿ, ಅದು ಇದರಿಂದ ಇದ್ದಾಗ ಒಬ್ಬ ಮಿನಿಸ್ಟರ್ ರಾಜೀನಾಮೆಯಿಂದ ಈ ಸಮಸ್ಯೆ ಸಾಲ್ವ್ ಆಗಲ್ಲ. ಆದ್ರೆ ಮಿನಿಸ್ಟರ್ ರಾಜೀನಾಮೆಯಿಂದ NTA ವಿರುದ್ಧದ ಹೋರಾಟಕ್ಕಾಗ್ಲಿ, ಕೋಚಿಂಗ್ ಮಾಫಿಯಾ ವಿರುದ್ಧದ ಹೋರಾಟಕ್ಕಾಗ್ಲಿ ಬೇಕಿರುವ ನೈತಿಕತೆ ಅದು ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಸಿಗುತ್ತೆ. ನೆಕ್ಸ್ಟ್ ಸರ್, ಇವಾಗ ಈ ಹೋರಾಟ ಇನ್ನು ಸಕ್ಸಸ್ ಆದ್ಮೇಲೆ, ಅದರಲ್ಲೂ ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಕೊಟ್ಟ ಮೇಲೆ, ಇವಾಗ ನಾವು ಗಮನಿಸ್ತಾ ಇರುವಂತದ್ದು, ಯಾರೆಲ್ಲ ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಅದರಲ್ಲೂ ಕೆಲವ್ರ ಮೇಲೆ ಪೊಲೀಸ್ ಕೇಸ್ ಹಾಕುವಂತದ್ದು, ಆಮೇಲೆ ಹೆಣ್ಣು ಮಕ್ಕಳನ್ನ ಹುಡ್ಕೊಂಡೋಗಿ ಕೆಲವು ಟ್ರೋಲರ್ಸ್ ಗಳು ಮತ್ತೆ ಸಂಘ ಪರಿವಾರದ ಮೆಂಬರ್ಸ್ ಗಳು ಹೋಗ್ಬಿಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡುವಂತದ್ದು, ವಿಚ್ ಹಂಟ್ ಮಾಡುವಂತದ್ದು, ಮನೆ ಅಡ್ರೆಸ್ ತಿಳ್ಕೊಂಡು ಹೋಗಿ ಗಲಾಟೆ ಮಾಡುವಂತದ್ದೆಲ್ಲ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ಬಿಜೆಪಿ ಪವರ್ ಬಂದ ಮೇಲೆ ಅದು ಜಾಸ್ತಿ ಆಗಿದೆ, ಅದನ್ನ ನಾವು ಗಮನಿಸಲೇಬೇಕು. ಡಿಫರೆನ್ಸ್ ಆಫ್ ಒಪಿನಿಯನ್ ನ ಯಾರು ಅಕ್ಸೆಪ್ಟ್ ಮಾಡ್ತಿಲ್ಲ. ನಿಮಗೆ ಭಿನ್ನಾಭಿಪ್ರಾಯ ಇದೆ ಅಂದ ತಕ್ಷಣ ಮುಗಿ ಬೀಳ್ತಾರೆ, ಐಡಿಯಾಲಜಿಕಲಿ ಫೈಟ್ ಮಾಡಕ್ ಹೋಗಲ್ಲ. ಇದು RSS ಇತಿಹಾಸನೇ ಹಿಂಗಿದೆ. ಎಂಟೈರ್ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಅವ್ರು ಭಾಗವಹಿಸಿಲ್ಲ, ಫ್ರೀಡಮ್ ಮೂವ್ಮೆಂಟ್ ಇಂದ ದೂರ ಉಳಿದಿದ್ರು. ಅಷ್ಟೇ ಅಲ್ಲ, ಮುಂಚೆಯಿಂದನೂ ಅವ್ರು ಐಡಿಯಾಲಜಿಕಲ್ ಫೈಟ್ ಮಾಡಲ್ಲ, ಲಾಜಿಕಲ್ ಫೈಟ್ ಮಾಡಲ್ಲ, ಕೇವಲ ಪರ್ಸನಲ್ ಫೈಟು, ಕ್ಯಾರೆಕ್ಟರ್ ಅಸಾಸಿನೇಷನ್ ಇದೇ ಮಾಡುವಂಥದ್ದು. ಈಗ ಯಾವುದೋ ಒಬ್ಬ ಪೊಲಿಟಿಕಲ್ ಲೀಡರ್ ಏನೋ ಒಂದು ವಿಷಯ ಹೇಳ್ತಾರೆ, ಮೋದಿ ಯಾವುದೋ ಪಾಲಿಸಿ ಕ್ರಿಟಿಸೈಸ್ ಮಾಡ್ತಾರೆ, ಅವಾಗ ಅವ್ರ ಇಡೀ ಫ್ಯಾಮಿಲಿ ತಗೊಂಬ, ಅವ್ರ ಹಿಸ್ಟ್ರಿ ತಗೊಂಬ, ಒಟ್ಟಾರೆ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಪಾಯಿಂಟ್ ಎಲ್ಲ ಸೈಡ್ ಕೊಟ್ಟೋಯ್ತು. ಇವತ್ತಿಗೂ ಏನ್ ಈ ದಾಳಿಗಳು ನಡೀತಿದೆ, ಇದೇ ಕಲರ್ ಆಫ್ RSS ರಿಫ್ಲೆಕ್ಷನ್. ಈಗ RSS ಐಡಿಯಾಲಜಿ PG ಮೋಹನ್ ದಾಸ್ ಅವರು ಸ್ಟೇಟ್ಮೆಂಟ್ ನಾವೆಲ್ಲ ನೋಡಿದ್ವಿ, ಅವ್ರು ಹೇಳಿಕೆ ಕೊಟ್ಟಿರೋದನ್ನ. ಎಷ್ಟು ಕೀಳು ಮನಸ್ಥಿತಿಯಿಂದ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರು ಪ್ರೊಟೆಸ್ಟ್ ಅಲ್ಲಿರೋ ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಗ್ಯಾಂಗ್ ರೇಪ್ ಅಂದ್ರೆ ಇಷ್ಟ, ಅವ್ರು ರೇಪ್ ಮಾಡಿಸ್ಕೊಳಕ್ ಇಷ್ಟ, ಅವ್ರಿಗೆ ಹೋಗಿ ರೇಪ್ ಮಾಡಿ ಅವ್ರನ್ನ ಶೂಟ್ ಮಾಡ್ಬಿಟ್ಟಿದ್ರೆ ಬುದ್ಧಿ ಬಂದಿರೋದು ಇದೇನಾ? ನೀವು ಲಾಜಿಕಲಿ ಪ್ರೂವ್ ಮಾಡಿ ಇವ್ರು ತಪ್ಪು ಅಂತ ಡಿಬೇಟ್ ಅಲ್ಲಿ ಕೂತ್ಕೊಳ್ಳಿ, ಐಡಿಯಾಲಜಿಕಲಿ ಫೈಟ್ ಮಾಡಿ. ಈಗ ಅವ್ರು ತಪ್ಪು ಮಾಡ್ತೀರಾ ಅಂತ ಅನ್ಕೊಳ್ಳೋಣ, ಅದಕ್ಕೆ ನೀವು ಇದಾ ಉತ್ತರ, ಇದಾ ಸಂಸ್ಕೃತಿ. ಈಗ ಅವ್ರು ಹಿಂಗೆಲ್ಲ ಮಾತಾಡ್ಬಿಟ್ಟ ಮೇಲೆ, ಆಮೇಲೆ ಗೌರ್ಮೆಂಟ್ ಇಂದನು ಫ್ರೀ ಹ್ಯಾಂಡ್ ಕೊಟ್ಮೇಲೆ ಪೊಲೀಸಿಗೆ ಯಾರಿಗೆ ಫ್ರಿಂಜ್ ಎಲಿಮೆಂಟ್ಸ್ ಇದಾರೆ ಅವ್ರಿಗೆ ಪುಷ್ಟಿ ನೀಡ್ದಂಗ ಆಗತ್ತೆ. ನಮ್ ಲೀಡರೇ ಹಿಂಗ್ ಹೇಳಿದ್ದಾರೆ, ನಮ್ಮ ಐಡಿಯಾಲಜಿ ಹಿಂಗ್ ಹೇಳಿದ್ದಾರೆ, ಅವ್ರಿಗೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಂಡ್ ಎಂಟೈರ್ ಮೆಷಿನರಿ ಅವ್ರ ಪರವಾಗಿ ನಿಂತ್ಕೊಂಡಿದೆ. ಯಾಕೆ ಅವ್ರು ಮಾತ್ರ ಯಾಕೆ? ಕರ್ನಾಟಕ ಸರ್ಕಾರನು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಆದಾಗ ಹೋಮ್ ಮಿನಿಸ್ಟರ್ ಅವರು ಹಲವಾರು ಬಾರಿ RSS ಫೈಟ್ ಮಾಡ್ತಾರೆ, ಅಭಿಪ್ರಾಯಗಳು ಆಚೆ ಬರಬೇಕು ಅಂತ ಹೇಳ್ತಾರೆ. ಒಂದು ಪ್ಲೆಕಾರ್ಡ್ ಹಿಡ್ಕೊಂಡಿರೋದಕ್ಕೆ ಒಂದು ಕೇಸ್ ಹಾಕಿದ್ದಾರೆ, FIR ಹಾಕಿದ್ದಾರೆ. ಇದೇನಿದು? ಯಾಕೆ ವಿಚ್ಚಂಟ್ ನಡೆಯುತ್ತಾರೆ? ಹಿಂಗಾರು ಮಾಡಿ ಒಂದು ವಿಷಯ ಅರ್ಥ ಮಾಡ್ಕೊ, ಒಂದು RSS ಸಂಸ್ಕೃತಿ, ಇನ್ನೊಂದು ಇದ್ರ ಜೊತೆಗೆ ಜಾಯಿನ್ ಆಗಿರೋದು ಏನು ಅಂತ ಹೇಳಿದ್ರೆ, ಹಿಂಗಾರು ಮಾಡಿ ಹೋರಾಟದ ಸ್ಫೂರ್ತಿ ಮೇಲೆ ಪೆಟ್ಟು ಕೊಡಬೇಕು, ಜನ ಫೈಟ್ ಮಾಡಬಾರ್ದು. ನೀವು ಅರ್ಥ ಮಾಡ್ಕೋಬೇಕು, ಇವತ್ತು ಎಲ್ಲಾ ಸರ್ಕಾರಗಳ ಪಾಲಿಸಿ ಆಂಟಿ ಪೀಪಲ್, ಆಂಟಿ ಹ್ಯುಮ್ಯಾನಿಟಿ ಪಾಲಿಸಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. 1-2 ಗೌರ್ಮೆಂಟ್ ಅಲ್ಲ, ಎಲ್ಲವೂ. ಈಗ ಹೋರಾಟಗಳೇ ಅಸ್ತ್ರ ಅನ್ನೋದು ಜನಕ್ಕೆ ಗ್ರಾಜುಯಲಿ ಅರ್ಥ ಆಗ್ತಾ ಹೋಗ್ತಾ ಇದೆ. ಈ ಟೈಮಲ್ಲಿ ಅಟ್ಯಾಕ್ ಮಾಡೋದ್ರ ಮೂಲಕ, ಅವ್ರ ಮೇಲೆ ಫಾಲ್ಸ್ ಕೇಸಸ್ ಹಾಕೋದ್ರ ಮೂಲಕ ಆ ಹೋರಾಟದ ಸಂಸ್ಕೃತಿಗೆ ಪೆಟ್ಟು ಕೊಡಬೇಕು. ಇದು ಸ್ಟ್ರಾಟಜಿ, ಇದನ್ನ ಅವ್ರು ಮಾಡಕ್ ಹೊರಟಿದ್ದಾರೆ. ನೆಕ್ಸ್ಟ್ ಇವಾಗ ಈ ಒಂದು ಹೋರಾಟ ಆದ್ಮೇಲೆ ಇವಾಗ ಗಮನಿಸ್ತಾ ಇರೋದು, ದೇಶದೆಲ್ಲೆಡೆ ಸ್ಕೂಲ್ ಮಕ್ಕಳು ಇವತ್ತು ಜೆನ್ ಆಲ್ಫಾ ಅಂತ ಕರೀತಾರೆ, ಅಂದ್ರೆ ನೆಕ್ಸ್ಟ್ ಜನರೇಷನ್ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ನೀವು ಕೂಡ ರಾಜ್ಯದಲ್ಲಿ ಇರ್ಬೋದು, ದೇಶವ್ಯಾಪಿ ಇರ್ಬೋದು, ನಮ್ಮ ರಾಜ್ಯದಲ್ಲಿ KPS ಮ್ಯಾಗ್ನೆಟ್ ಶಾಲೆಗಳ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕಿದ್ದಾರೆ, ಅದ್ರ ಬಗ್ಗೆ ಕೂಡ ಸಕ್ರಿಯವಾಗಿ ಹೋರಾಟ ಮಾಡ್ತಿದ್ದೀರಾ. ಸೊ ಇವಾಗ ಈ ವಿದ್ಯಾರ್ಥಿಗಳಿಗೆ ಯಾರು ಇವಾಗ ಈ ಹೋರಾಟದಿಂದ ಸ್ಫೂರ್ತಿ ತಗೊಂಡು ಮುಂದಕ್ಕೆ ಹೋಗ್ತಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಒಂದು ಮೆಸೇಜ್ ನಾವು ಸ್ಟೂಡೆಂಟ್ಸ್ ಪದೇ ಹೇಳ್ತೀವಿ, ಈ ವಿಡಿಯೋ ಮೂಲಕ ನಾನು ಹೇಳಕ್ ಇಷ್ಟಪಡೋದು, ನಮಗೆ ಇವತ್ತಿನ ಎಜುಕೇಶನ್ ಸಿಕ್ಕಿರೋದೇ ಹೋರಾಟದ ಮೂಲಕ. ನಮ್ಗೆ ಇವತ್ತೆಲ್ಲ ಫೆಸಿಲಿಟಿ ಸಿಕ್ಕಿರೋದು ಹೋರಾಟದ ಮೂಲಕ. ಒಂದು ಮಗು ಶಿಕ್ಷಣಕ್ಕೆ ಕಾಲಿಡುತ್ತೆ, ಶಾಲೆ ಒಳಗಡೆ ಕಾಲಿಡುತ್ತೆ ಅಂದ್ರೆ ಎಂಥದ್ದೋ ಮಹನೀಯರು, ವಿದ್ಯಾಸಾಗರ್ ಅವರಿಂದ ಹಿಡಿದು ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ನಮ್ಮ ಕುದ್ಮಲ್ ರಂಗರಾಯರು, ಇವರೆಲ್ಲರ ಪರಿಶ್ರಮದಿಂದ ಅವ್ರು ಕಾಲಿಡೋಂಗ್ ಆಗಿದೆ. ಸೊ ಎಂಟೈರ್ ಎಜುಕೇಶನ್, ನಾವು ಓದೋ ಸಿಲೆಬಸ್, ನಮ್ಗಿರೋ ಸ್ಕೂಲ್ ಬಿಲ್ಡಿಂಗು, ಗೌರ್ಮೆಂಟ್ ಸ್ಕೂಲ್ ಬಿಲ್ಡಿಂಗು ಅಥವಾ ಗೌರ್ಮೆಂಟ್ ಸ್ಕೂಲಿಂಗ್ ಸಿಸ್ಟಮ್ ಅನ್ನೋದೇ ಎಲ್ಲವೂ ಹೋರಾಟದ ಮೂಲಕನೇ ಬಂದಿದ್ದಾಗ, ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇವತ್ತು ಸಮಸ್ಯೆಗಳು ನೋಡಿದ್ರೆ ನಮಗ್ ಹೋರಾಟ ಒಂದೇ ದಾರಿ, ಅದರಿಂದ ಆಚೆ ಬರೋದಿಕ್ಕೆ, ಅದನ್ನ ಫೈಟ್ ಮಾಡೋದಿಕ್ಕೆ. ನೀವು ಒಂದು ಮೆಸೇಜ್ ನಾನು ಕೊಡ್ತೀನಿ ಸ್ಟೂಡೆಂಟ್ಸಿಗೆ,
ದಯವಿಟ್ಟು ಭಗತ್ ಸಿಂಗ್ ಅವರ ರೈಟಿಂಗ್ಸ್ ಓದಿ. ಅವ್ರು ಸ್ಟೂಡೆಂಟ್ಸ್ ಅಂಡ್ ಪಾಲಿಟಿಕ್ಸ್ ಅಂತ ಆರ್ಟಿಕಲ್ ಬರೆದಿದ್ದಾರೆ. ಆ ಆರ್ಟಿಕಲ್ ನ ಓದಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹಲವಾರು ಸ್ಟೂಡೆಂಟ್ ಕಾನ್ಫರೆನ್ಸ್ ಗಳಲ್ಲಿ ಮಾತಾಡಿದ್ದಾರೆ. ಅದೆಲ್ಲ ಭಾಷಣಗಳು ನಿಮ್ಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಆ ಭಾಷಣಗಳನ್ನ ಓದಿ. ಅವ್ರು ಏನ್ ಸಂದೇಶ ಕೊಡ್ತಾ ಇದ್ದಾರೆ, ಮತ್ತೆ ಮತ್ತೆ ಅವ್ರು ಕೊಡುವ ಸಂದೇಶ, ಎಲ್ಲೇ ಅನ್ಯಾಯ ಕಂಡ್ರು ಪ್ರತಿಭಟಿಸಿ. ನಿಮ್ ಶಾಲೆಯಲ್ಲೇ ಆಗಿರ್ಬೋದು, ನಿಮ್ ಮನೆಯಲ್ಲೇ ಆಗಿರ್ಬೋದು, ನಿಮ್ ಸುತ್ತ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಎಲ್ಲೇ ಅನ್ಯಾಯ ಕಂಡ್ರು ಪ್ರತಿಭಟಿಸಿ ಅಂತ. ಈ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ ಅಂತ ಮಾತಾಡ್ತಾರೆ. ನಿಜವಾಗ್ಲೂ ಕೇಳಿದ್ರೆ ಭಾರತದ ಸಂಸ್ಕೃತಿ ಇದು. ಅನ್ಯಾಯದ ವಿರುದ್ಧ ಹೋರಾಟ ಮಾಡಿರೋ ಸಂಸ್ಕೃತಿ. ಆ ಸಂಸ್ಕೃತಿನ ಮೈಗೂಡಿಸ್ಕೋಬೇಕು. ಈ ಪ್ರೊಟೆಸ್ಟ್ ಅಲ್ಲಿ ಒಂದು ವಿಷಯ ಬಹಳ ಸಂತೋಷ ಅನ್ಸಿದ್ದು, ಸ್ಟೂಡೆಂಟ್ಸ್ ಎಲ್ಲರೂ ಭಗತ್ ಸಿಂಗ್ ಫೋಟೋ ಇಟ್ಕೊಂಡು ನಿಂತಿದ್ರು. ಎಲ್ಲೆಲ್ಲಿಂದನೋ ಭಗತ್ ಸಿಂಗ್ ಡ್ರಾಯಿಂಗ್ ತಗೊಂಡ್ ಬಂದಿದ್ರು. ಅವ್ರ ಕೊಟೇಶನ್ಗಳನ್ನ ಇಟ್ಕೊಂಡು ನಿಂತಿದ್ರು. ನಾನು ಅಪೀಲ್ ಮಾಡೋ ಸ್ಟೂಡೆಂಟ್ಸಿಗೆ ಅಷ್ಟೇ ಸಾಕಾಗಲ್ಲ, ಭಗತ್ ಸಿಂಗ್ ನ ಓದಿ. ಅವ್ರದ್ದು 90 ವರ್ಷ ಹಿಂದೆ ಅವ್ರ ಗಲ್ಲಿಗೆ ಇರೋದು, ಆದ್ರೆ ಇವತ್ತಿಗೂ ಅವ್ರ ಎಲ್ಲ ರೈಟಿಂಗ್ಸು ರಿಲೆವೆಂಟ್ ಇದೆ. ಅವತ್ ದೇಶನ ಫೇಸ್ ಮಾಡ್ತಿದ್ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅದ್ ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ನಮ್ ಸಿಲೆಬಸ್ ಅಲ್ಲಿ ಇಲ್ಲ. ಸೊ ಈ ಹೋರಾಟದ ಸ್ಪಿರಿಟ್ ಇಂದಾನೆ ಅದನ್ನ ಅಧ್ಯಯನ ಮಾಡಿ ಅವ್ರ ಮೆಸೇಜ್ ತಕ್ಕಂತೆ ನಾವಿವತ್ ಆರ್ಗನೈಸ್ ಆಗಬೇಕು, ಕಮಿಟಿಗಳು ಫಾರ್ಮ್ ಮಾಡ್ಕೋಬೇಕು. ಸ್ಟೂಡೆಂಟ್ಸ್ ಕಮಿಟಿಗಳು ಪ್ರತಿ ಇನ್ಸ್ಟಿಟ್ಯೂಷನ್ ಲೆವೆಲ್ ಅಲ್ಲಿ ಇದ್ದು ಅಲ್ಲಿ ಬರೋ ಪ್ರಾಬ್ಲಮ್ಸ್ ವಿರುದ್ಧ ಫೈಟ್ ಮಾಡೋ ತರ ತಯಾರಾಗಬೇಕು. ಈ ಮೆಸೇಜ್ ನಾನು ಕೊಡಕ್ ಇಷ್ಟಪಡ್ತೀನಿ. ಕೊನೆ ಪ್ರಶ್ನೆ ಸರ್, ಬೆಂಗಳೂರಿನಲ್ಲಿ ಏನು ಹೋರಾಟ ಆಯ್ತು, ಅದರಲ್ಲಿ ಸಕ್ರಿಯವಾಗಿ ನಿಮ್ ಸಂಘಟನೆ ಇತ್ತು. ಅದರಲ್ಲಿ 20ನೇ ತಾರೀಕು ನೀವೊಂದು ಘೋಷಣೆ ಕೂಡ ನೀವೊಂದು ಹೇಳಿದ್ ನಾನು ಕೇಳಿದೀನಿ, ಸ್ಟೂಡೆಂಟ್ಸ್ ಇವತ್ತು ಪಾಲಿಟಿಕ್ಸ್ ಬರಬೇಕು ಅಂತ. ಅಂದ್ರೆ ವಾಟ್ ಯು ಮೀನ್ ಸರ್? ಅಂದ್ರೆ ಕಾಂಗ್ರೆಸ್ ಸೇರ್ಬೇಕಾ, ಬಿಜೆಪಿ ಸೇರ್ಬೇಕಾ, ಎಲ್ಲಿ ಸೇರ್ಬೇಕು, ಏನು ಪಾಲಿಟಿಕ್ಸ್ ಅಂತ ನೀವು ಮಾತಾಡ್ತಾ ಇರೋದು? ಈ ವಿಷಯಕ್ಕೆ ಉತ್ತರ ನಾನು ಆಗ್ಲೇ ಏನು ರೆಫರ್ ಮಾಡ್ತಾ ಇದ್ದೆ. ಭಗತ್ ಸಿಂಗ್ ಅವರ ಒಂದು ಎಸ್ಸೆ ಸ್ಟೂಡೆಂಟ್ಸ್ ಅಂಡ್ ಪಾಲಿಟಿಕ್ಸ್ ಒಂದು ಸಣ್ಣ ಹಿನ್ನೆಲೆ ಮೂಲಕ ನಾನು ಇದಕ್ಕೆ ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ. ಅವತ್ತು ಭಗತ್ ಸಿಂಗ್ ಅವರು ಇದ್ದಿದ್ದಂತ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಮತ್ತು ಕೆಲವು ನ್ಯಾಷನಲಿಸ್ಟ್ ಲೀಡರ್ಸ್, ಅವ್ರ ಹೆಸರು ಬೇಡ, ಕೆಲವು ನ್ಯಾಷನಲಿಸ್ಟ್ ಲೀಡರ್ಸು ಸಹಿತ, ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇದ್ದಂತ ಲೀಡರ್ಸು ಸಹಿತ ಅವರೊಂದು ಕಾಲ್ ಕೊಟ್ಟರು ವಿದ್ಯಾರ್ಥಿಗಳಿಗೆ, ನೀವು ಓದೋದ ಕಡೆ ಗಮನ ಹರಿಸಿ. ಅತಿ ಆಯ್ತು ಆಕ್ಟಿವಿಸಮ್, ಸ್ಟೂಡೆಂಟ್ ಆಕ್ಟಿವಿಸಮ್ ಜಾಸ್ತಿ ಆಯ್ತು. ಟೀಚರ್ಸ್ ಇಲ್ಲ ಅಂತನೋ, ಫಂಡಿಂಗ್ ಬೇಕು ಅಂತನೋ, ನಾವು ಓಪನ್ ಡಿಬೇಟ್ ಮಾಡಕ್ ನಮ್ಮ ಕಾಲೇಜ್ಗಳಲ್ಲಿ ಅವಕಾಶ ಬೇಕು ಅಂತನೋ, ಹಲವಾರು ಕಾರಣಗಳಿಗೆ ಬಹಳ ದೊಡ್ಡ ಸಂಖ್ಯೆ ಸ್ಟೂಡೆಂಟ್ಸ್ ಬೀದಿಗೆ ಇಳಿತಾರೆ. ಎಸ್ಪೆಷಲಿ ಕಾಲೇಜಸ್ ಅಲ್ಲಿ ಫೈಟ್ಗೆ ಇಳಿತಾ ಇದ್ರು, ಅಥಾರಿಟೀಸ್ ಜೊತೆ ಕನ್ಫ್ರಂಟ್ ಮಾಡ್ತಾ ಇದ್ರು. ಆಗ ಈ ಮೆಸೇಜ್ ನ ಕೊಟ್ರು, ನೀವು ಓದ್ಬಿಟ್ಟು ಕೆಲಸ ತಗೊಳ್ಳಿ, ಅದು ನಿಮ್ಮ ಏಮು ಅಂತ. ಅದನ್ನ ಕ್ರಿಟಿಸೈಸ್ ಮಾಡಿ ಭಗತ್ ಸಿಂಗ್ ಈ ಒಂದು ಎಸ್ಸೆನ ಬರೆದಿತ್ತು. ಆ ಎಸ್ಸೆನಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಯಾವ ಪಾಲಿಸಿ ಸರ್ಕಾರ ಏನ್ ತಗೊಂಡ್ಬರ್ತಾ ಇದೆ ಅದು ವಿದ್ಯಾರ್ಥಿಗಳ ಪರ ಇದೆಯಾ, ವಿರುದ್ಧ ಇದೆಯಾ, ಅದು ಸರಿ ಇದೆಯಾ, ಸರಿ ಇಲ್ವಾ, ಈ ಡಿಸ್ಕಷನ್ ನ ಸ್ಟೂಡೆಂಟ್ಸ್ ಮಾಡೋದಿಕ್ಕೆ ಎಜುಕೇಶನ್ ಸಿಸ್ಟಮ್ ಅವ್ರಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಅಂತ ಎಜುಕೇಶನ್ ಇಂದ ಅಥವಾ ಆ ಎಜುಕೇಶನ್ ಸಿಸ್ಟಮ್ ಇಂದ ಆಚೆ ಬರೋ ಸ್ಟೂಡೆಂಟ್ಸ್ ಇಂದ ದೇಶಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಒಟ್ಟಾರೆಯಾಗಿ ಇದನ್ನ ಪಾಲಿಟಿಕ್ಸ್ ಅಂತ ಅವ್ರು ಡಿಫೈನ್ ಮಾಡಿದ್ರು. ನಮಗ್ ಗವರ್ನ್ ಮಾಡೋದು ಎಲ್ಲವೂ ಪಾಲಿಟಿಕ್ಸ್ ಅಂದ್ರೆ ಎಲೆಕ್ಷನ್ ಅಲ್ಲ. AIDSO ನಂಬಿರೋದು ಕೂಡ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಇಂದ ಏನೋ ಬದಲಾವಣೆ ಬರುತ್ತೆ ಅಂತ ನಾವು ನಂಬಿಲ್ಲ. ಪ್ರತಿಯೊಂದರಲ್ಲೂ ಪೊಲಿಟಿಕ್ಸ್ ಇದೆ. ಇದನ್ನ ಡಿಸ್ಕಸ್ ಮಾಡೋ ತರ, ಪಾಲಿಸಿಗಳ ಬಗ್ಗೆ ಚರ್ಚೆ ಮಾಡೋ ತರ, ಅದ್ರ ವಿರುದ್ಧ ಸ್ಟ್ಯಾಂಡ್ ತಗೊಳ್ಳೋ ತರ, ತಪ್ಪು ಅನ್ನಿಸ್ದಾಗ ಫೈಟ್ ಮಾಡೋ ತರ ಸ್ಟೂಡೆಂಟ್ಸ್ ಮಾಡೋದು ಇದು ಪಾಲಿಟಿಕ್ಸ್. ಇದನ್ನ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಹೇಳೋದು. ಸೊ ನಾನಿವತ್ತು ಅಥವಾ ನಮ್ಮ ಸಂಘಟನೆಯಿಂದ ಇವತ್ತು ಸ್ಟೂಡೆಂಟ್ಸ್ಗೆ ಪೊಲಿಟಿಕ್ಸ್ ಬನ್ನಿ ಅಂದ್ರೆ ಅರ್ಥ ಅನ್ಯಾಯದ ವಿರುದ್ಧ ಫೈಟ್ ಮಾಡಿ, ನೀವು ಆರ್ಗನೈಸ್ ಆಗಿ, ನೀವು ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳೋದ್ ಬಿಡಬೇಡಿ. ಕಾಲೇಜಲ್ಲಿ ಲೆಕ್ಚರರ್ ಇರಲ್ಲ, ಇಯರ್ ಫುಲ್ಲು ಮುಗಿದೋಗುತ್ತೆ, ನಾವು ಕೇಳಲ್ಲ ಪ್ರಶ್ನೆ. ಟ್ಯಾಪ್ ಅಲ್ಲಿ ನೀರ್ ಬರ್ತಿರಲ್ಲ, ನಾವು ಕೇಳಲ್ಲ ಪ್ರಶ್ನೆ. ಹಾಸ್ಟೆಲ್ ಊಟದಲ್ಲಿ ಜಿರಳೆಯಿಂದ ಹಿಡಿದು ಇಲಿವರೆಗೂ ಎಲ್ಲ ಓಡಾಡ್ತಿರುತ್ತೆ, ನಾವು ಪ್ರಶ್ನೆ ಕೇಳಲ್ಲ. ಈ ಸಂಸ್ಕೃತಿನ ಬಿಟ್ಟು ರಾಜಕೀಯ ಮಾಡಿ ಅಂದ್ರೆ ಇವಾಗ ಧ್ವನಿ ಎತ್ತಿ ಸಂಘಟಿತರಾಗಿ ಅಂತ. ರಾಜಕೀಯ ಮಾಡಿ ಅನ್ನೋ ಸಂದೇಶ ಸ್ಟೂಡೆಂಟ್ಸ್ಗೆ AIDSO ಕೊಡ್ತಿಲ್ಲ. ಈ ಸಂದೇಶನ ಭಗತ್ ಸಿಂಗ್ ಕೊಟ್ಟಿದ್ರು, ಈ ಸಂದೇಶನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೊಟ್ಟಿದ್ರು. ಅಂಡ್ ಅವರು ಅವ್ರ ವಿದ್ಯಾರ್ಥಿ ದೆಸೆನಲ್ಲಿ ಇದೇ ರಾಜಕೀಯನ ಮಾಡಿದ್ರು. ಸರ್, ಇಲ್ಲಿ ತನಕ ಈ ಸಂದರ್ಶನದಲ್ಲಿ ಭಾಗಿಯಾದ್ರಿ. ನಿಮ್ಗೆ ಜನಪಥ ಚಾನೆಲ್ ಇಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು.